ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ರಾಮಾಚಾರಿ ಮತ್ತು ಯಜಮಾನ ಸೀರಿಯಲ್ ಎರಡೂ ಮಿಲನವನ್ನು ನೋಡ್ಕೊಂಬರೋಣ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನವದೀಪ್ ಮತ್ತು ವಿವೇಕ್ ಇಬ್ಬರು ಕೂಡ ತಪ್ಪಿಸ್ಕೊಬಂದು ರಾಮಾಚಾರಿ ಇಲ್ದಿರುವಂತಹ ಟೈಮ್ ನೋಡಿ ಅವ್ರ ಮನೆ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಅಂತ ಬಂದಿರ್ತಾನೆ. ಅದೇ ಟೈಮ್ಗೆ ಮುರಾರಿ ರಾಮಾಚಾರಿ ಇಲ್ಲ ಅಂತ ಹೇಳಿಬಿಟ್ಟು ಮನೆ ಹೊರಗಡೆ ಕಾಯ್ತಾ ಇರ್ತಾನೆ. ಎಲ್ಲೋ ಬಿಡೋ ರಾಮಾಚಾರಿ ಎಲ್ಲೋ ಅಂತ ಕೇಳ್ತಾ ಇರ್ತಾನೆ. ಏನ್ರು ರಾಮಾಚಾರಿ ಇಲ್ದಿರದೆ ನೋಡಿ ನೀವು ಮನೆಗೆ ಅಟ್ಯಾಕ್ ಮಾಡಿದ್ದೀರಾ? ಹೌದು ಕಣ್ರು, ರಾಮಾಚಾರಿ ಇಲ್ದಿರದೆ ನೋಡಿ ಬಂದಿದ್ದೀವಿ. ಅವ್ನಿಗೆ ಅವ್ನ ಮಗು ಮತ್ತು ಅವ್ನು ಹೆಂಡತಿ ಕಂಡ್ರೆ ತುಂಬ ಇಷ್ಟ ಅಲ್ವಾ ಅಂತ ಹೇಳ್ತಾರೆ. ರಾಮಾಚಾರಿ ಇಲ್ಲದೆ ಹೋಗ್ಬೋದು, ನಾನು ಹನುಮಂತ ಕಂಡ್ರು, ಅವ್ನು ಯಾವಾಗಲೂ ಅವ್ನ ಹೃದಯದಲ್ಲೇ ಇರ್ತೀನಿ, ನಾನು ಅವನನ್ನು ಕಾಪಾಡ್ತೀನಿ ಅವ್ರ ಮನೇನ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಚಾರು ಜಾನ್ಸಿಗೆ ಹೇಳ್ತಿರ್ತಾರೆ, ಮುರಾರಿ ಸುಮ್ಮನೆ ನೋಡೋಕ್ಕೆ ತಮಾಷೆಗಿರ್ಬೋದು, ಆದರೆ ಅವ್ನ ಹೃದಯದಲ್ಲೇ ನಮ್ಮಿಬ್ರನ್ನ ಇಟ್ಕೊಂಡಿದ್ದಾನೆ ಕಾವಲವಾಗಿ, ತುಂಬ ಒಳ್ಳೆ ಮನುಷ್ಯ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಮುರಾರಿ ಮೇಲೆ ವಿವೇಕ್ ಮತ್ತು ನವದೀಪ್ ಇಬ್ಬರು ಕೂಡ ಅಟ್ಯಾಕ್ ಬಂದಿರ್ತಾರೆ. ಇವನ್ನ ಇಟ್ಕೊಳ್ರು, ಚೆನ್ನಾಗಿ ಇವನಿಗೆ ಗೂಸ ಹೊಡಿರೋ. ರಾಮಾಚಾರಿ ಬಂದರೆ ನಿಮ್ಮ ಒಬ್ರನ್ನು ಮಾತ್ರ ಉಳ್ಸಲ್ಲ ಕಣೋ, ಅದಕ್ಕೆ ಕಣೋ ರಾಮಾಚಾರಿ ಇಲ್ದಿರೋದೆ ನೋಡಿ ನಾವು ಮನೆಗೆ ಬಂದಿರೋದು ಅಂತ ಹೇಳ್ತಾನೆ. ಆಗ ಅದಕ್ಕೆ ಅಂತ ಜೋರಾಗಿ ಹೋಗ್ತಿರ್ತಾರೆ. ಇಟ್ಕೊಳ್ರ ಇವನ್ ಬಾಯ್ನ ಅಂತ ಹೇಳ್ಬಿಟ್ಟು ಜೋರಾಗಿ ಅಮ್ಕೋತಾರೆ. ನನ್ನ ಬಿಟ್ಟರೆ ಸರಿಯಿತು, ನೀವು ಇಲ್ಲಿಂದ ಜೀವಂತವಾಗಿ ಹೋಗೋದು, ಇಲ್ಲ ಅಂತಂದರೆ ನೀವು ಯಾರು ಕೂಡ ಜೀವಂತವಾಗಿ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಗ ವಿವೇಕ್ ಹೋಗ್ಬಿಟ್ಟು ಡ್ಯಾಡಿ ಬೀಗ ಹಾಕಿದ್ದಾರೆ ಅಂತ ಹೇಳ್ತಾರೆ. ಬೀಗ ಇವನ ಹತ್ರ ಏನಿದೆ ಹುಡುಕಿ ಅಂತ ಹೇಳ್ತಾನೆ. ಆಗ ಜೋರಾಗಿ ಎಸ್ಬಿಡ್ತಾನೆ ಬೀಗನ. ಆಗ ಅವರೆಲ್ಲ ಹೊಟ್ಟಾದ್ಮೇಲೆ ಮುರಾರಿ ಬೀಗ ತೆಗಿಯೋಕ್ಕೆ ಅಂತ ಹೋಗ್ತಾನೆ. ಓಡೋಗಿ ಬಾಕ್ಲಿಕ್ಕುತ್ತಾನೆ. ಡ್ಯಾಡಿ ಒಳಗಡೆ ಹೋದ ಅಂತ ಹೇಳ್ತಾನೆ. ಆಗ ಅದಕ್ಕೆ ಬೇಗ ಬನ್ನಿ, ಆ ನವದೀಪ್ ಮತ್ತು ವಿವೇಕ್ ಇಬ್ಬರು ಕೂಡ ರೌಡಿಗಳನ್ನ ಕರ್ಕೊಂಬಂದಿದ್ದಾರೆ ಹೊಡೆದಾಕಕ್ಕೆ. ರಾಮಾಚಾರಿ ಇಲ್ದರೆ ಅಂತಹ ಟೈಮ್ನೇ ನೋಡಿಕೊಂಡು ಬಂದಿದ್ದಾರೆ. ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಅದಕ್ಕೆ ನಾನು ಒಳಗಡೆ ಬಂದ್ಬಿಟ್ಟೆ ಅಂತ ಹೇಳೋಕ್ಕೆ ಅಂತ ಬರ್ತೇನೆ. ಹೌದಾ, ಇವಾಗ ಏನು ಮಾಡೋದು ಅಂತ ಅನ್ಕೋತಿರ್ತಾರೆ. ಇನ್ನೊಂದು ಕಡೆ ನವದೀಪ್ ಮತ್ತು ವಿವೇಕ್ ಅವನ ಕಡೆ ರೌಡಿಗಳೆಲ್ಲರೂ ಚಚ್ಚರೋ ಹೊಡಿರೋ ಬಾಗ್ಲನ್ನ ಬಿಡಬೇಡಿ, ಅವನಂತೂ ಇವತ್ತು ಜೀವ ಸಮೇತ ಉಳಿಸೋದು ಬೇಡ, ನನಗೆ ಇವಳು ಮೋಸ ಮಾಡಿದ್ದಾಳೆ ಡ್ಯಾಡಿ, ಇವಳಂತೂ ನಾನು ಸುಮ್ಮನೆ ಬಿಡಬಾರ್ದು ಅಂತ ಅಂತಿರ್ತಾನೆ. ನನ್ನ ಕಡೆ ರಾಘು ಮತ್ತು ತರುಣ್ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಯಾಕೆ ಹೀಗಾಗ್ಬಿಟ್ಟೆ? ಮನ್ಸು ತುಂಬ ಝಾನ್ಸಿ ಮೇಡಮ್ನೇ ಇಟ್ಕೊಂಡು ನೀನು ಈಗ ಅನಿತನ ಮದುವೆ ಕೊಟ್ಟಿದ್ಯಲ್ಲೋ, ಇನ್ನೇನು ಮಾಡೋದು? ಹಣೆ ಬರ, ನಾನೇನು ಮಾಡೋಕ್ಕಾಗಲ್ಲ, ನಿನ್ನ ಕೈಲೇ ಇದೆ ಕಣೋ ಎಲ್ಲ, ನೀನು ಮಾಡ್ಕೊತಿರ್ತಿದ್ದು. ನಾನು ಅವಾಗೆಲ್ಲ ಎಷ್ಟು ಹೇಳ್ತಿದ್ದೆ, ನೀನು ಅದನ್ನು ಕೇಳಲಿಲ್ಲ, ಈಗ ಅನುಭವಿಸ್ತಿದ್ಯಾ ಅಂತ ಹೇಳ್ತಾರೆ. ಸರಿ ಹೋಗಿ ನೀನು ಮಲ್ಕೋ, ನೀನು ಮಲ್ಕೊಳ್ಳಲ್ಲ, ನಿದ್ದೆ ಬರ್ತಿಲ್ಲ, ಬಾ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ತರುಣು ಕರ್ಕೊಂಡು ಹೋಗ್ತೇನೆ. ಆಗ ಅದಕ್ಕೆ ಇವಾಗ ಏನು ಮಾಡೋದು? ರಾಮಾಚಾರಿ ಬೇರೆ ಮನೇಲಿಲ್ಲ, ಅದು ನೋಡಿಕೊಂಡೇ ಇವರು ಬಂದಿದ್ದಾರೆ. ಅದಕ್ಕೆ ಇವಾಗ ಏನು ಮಾಡೋದು? ನೀವು ಬೇರೆ ಇಂಥ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತ ಹೇಳ್ತಿರ್ತಾರೆ. ಆಗ ಚಾರುಗೂ ತುಂಬಾ ಭಯ ಆಗ್ತಿರುತ್ತೆ. ಏನು ಮಾಡೋದು? ಫೋನ್ ಮಾಡೋಣ ಒಂದು ಅಂತ ಹೇಳ್ತಾರೆ. ತಡೀರಿ ಫೋನ್ ತೊಗೊಬರ್ತೀನಿ ಅಂತ ಹೇಳ್ಬಿಟ್ಟು ಝಾನ್ಸಿ ಫೋನ್ ತರೋಕ್ಕೆ ಅಂತ ಹೋಗ್ತಾಳೆ. ಹೊರಗಡೆಯಿಂದ ಒಂದೇ ಸಮನೆ ಡೋರು ಬಾಗಿಲು ಎಲ್ಲನೂ ಬಡಿತಾ ಇರ್ತಾರೆ. ಆಗ ಫೋನ್ ಕೂಡ ಮಾಡ್ತಾರೆ. ಫೋನ್ ಮಾಡಿದ್ರೆ ಅಲ್ಲಿ ಫೋನ್ ರಾಮಾಚಾರಿದು ಸ್ವಿಚ್ ಆಫ್ ಆಗಿರುತ್ತೆ. ಸ್ವಿಚ್ ಆಫ್ ಆಗಿದೆ ರಾಮಾಚಾರಿದು ಫೋನ್ ನಂಬರು. ಅವ್ರದ್ದು ಮೊದಲೇ ಚಾರ್ಜ್ ಇರಲಿಲ್ಲ, ಇವಾಗ ಏನು ಮಾಡೋದು ಗೊತ್ತಾಗ್ತಿಲ್ವಲ್ಲ. ಅವ್ನು ಮೊದಲೇ ಚಾರ್ಜ್ ಇಲ್ಲ ಅಂತ ಹೇಳ್ದ, ನಾವು ಸರಿಯಾಗಿ ನೋಡಲಿಲ್ಲ, ಗಮನಿಸಿಲ್ಲ, ಇವ್ರು ಬೇರೆ ಬಂದಿದ್ದಾರೆ. ಅದಕ್ಕೆ ಇವಾಗ ಏನು ಮಾಡೋದು? ಅದಕ್ಕೆ ಅವ್ರ ಕೈಲಿ ಮಚ್ಚು, ಲಾಂಗು, ಕೋಲು ಎಲ್ಲ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಿರ್ತಾನೆ ಮುರಾರಿ. ಆಗ ಇನ್ನೊಂದು ಕಡೆ ರಾಮಾಚಾರಿ ಮತ್ತು ಅವ್ರ ತಾಯಿ ಇಬ್ಬರು ಕೂಡ ಬರ್ತಾ ಇರ್ತಾರೆ. ಅದೇ ಟೈಮ್ಗೆ ರಾಮಾಚಾರಿ ಕಣ್ಗೆ ಏನೋ ಬಿದ್ದುಬಿಡುತ್ತೆ. ಅಮ್ಮ ಕಣ್ಗೇನೋ ಬಿದ್ದುಬಿಡ್ತು, ಕಣ್ಣು ಬಿಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ. ಯಾಕೆ ಮಗನೇ ಏನಾಯಿತು ಅಂತ ನೋಡ್ತಾ ಇರ್ತಾರೆ. ಅದಕ್ಕೆ ಇವರಂತೂ ನಮ್ಮನ್ನಂತೂ ಸುಮ್ಮನೆ ಬಿಡಲ್ಲ, ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಜೋರಾಗಿ ಬಾಗಿಲೆಲ್ಲ ಚಚ್ಚರೋ ಅಂತ ಹೇಳ್ತಿರ್ತಾರೆ. ಇವಳಂತೂ ನಾನು ಸುಮ್ಮನೆ ಬಿಡಲ್ಲ, ನನಗೆ ಮೋಸ ಮಾಡಿದ್ದಾಳೆ ಅಂತ ವಿವೇಕ್ ಪದೇ ಹೇಳ್ತಾನೆ ಇರ್ತಾರೆ. ಏನಪ್ಪ ಇದು ರಾಮಾಚಾರಿ, ನನಗೆ ಯಾಕೋ ಆತಂಕ ತುಂಬ ಜಾಸ್ತಿ ಆಗ್ತಾಯಿದೆ, ಈ ಟೈಮಲ್ಲೇ ಇದು ಈಗ ಆಗಬೇಕಾ, ಏನು ಮಾಡೋದು ಅಂತ ಮಾತಾಡ್ತಿರ್ತಾರೆ. ಆಗ ಝಾನ್ಸಿ ಎಲ್ಲರಿಗೂ ಧೈರ್ಯ ತುಂಬ್ತಿರ್ತಾರೆ. ಏನಾಗಲ್ಲ, ನಾವು ಧೈರ್ಯವಾಗಿರಬೇಕು, ಇವು ಒಬ್ಬೊಬ್ರು ನಾವು ಮಟ್ಟ ಹಾಕೋಣ ಅಂತ ಹೇಳ್ತಾರೆ. ನಾನು ಇಂಥ ಸ್ಥಿತಿಯಲ್ಲಿ ಏನು ಮಾಡೋದು ಝಾನ್ಸಿ ಅಂತ ಹೇಳ್ತಾರೆ. ಹೆದರ್ಕೋಬೇಡ ಚಾರು, ಆಯಿತಾ, ನಾವು ನಮ್ಮ ಶಕ್ತಿ ಏನು ಅನ್ನೋದನ್ನು ಇವ್ರಿಗೆ ತೋರಿಸೋಣ ಅಂತ ಹೇಳ್ತಾರೆ. ಆದರೆ ಅವ್ರ ಕೈಲಿ ಆಯುಧಗಳಿದ್ದಾವೆ ಝಾನ್ಸಿ, ಕೋಲು, ದೊಣ್ಣೆ, ರಾಡು ಎಲ್ಲ ಇದೆ. ನಮ್ಮ ಅಡುಗೆ ಮನೇಲಿರೋ ಸಾಮಾನೇ ಸಾಕು ಮುರಾರಿ, ಅವ್ರನ್ನ ಸದೆ ಬಡಿಯೋಕ್ಕೆ, ನೀರನ್ನ ಕುದಿಯೋಕ್ಕೆ ಇಟ್ಟಿರು, ಆಯಿತಾ, ಆಮೇಲೆ ಎಣ್ಣೆ ತಂದು ಬಾಗಿಲಿಗೆ ಹಾಕು, ನಾನು ಖಾರಪುಡಿನ ಇಟ್ಕೊಂಡಿರ್ತೀನಿ, ಒಬ್ಬೊಬ್ಬರೇ ಒಂದೊಂದನ್ನ ಇಟ್ಕೊಂಡು ಅವರಿಗೆ ತೋರಿಸೋಣ. ನಮಗೆ ಈ ಪರಿಸ್ಥಿತಿಯಲ್ಲಿ ಧೈರ್ಯ ಮತ್ತು ಮನಸ್ಥಿತಿ ಬೇಕು, ಅದನ್ನೆಲ್ಲ ಪಕ್ಕಕ್ಕಿಟ್ಟು ಸ್ವಲ್ಪ ತಲೆ ಬುದ್ಧಿ ಉಪಯೋಗಿಸಿದ್ರೆ ನಮ್ಮ ಒಂದು ಶಕ್ತಿ ಏನನ್ನೋದನ್ನು ತೋರಿಸ್ಬೋದು ಅಂತ ಝಾನ್ಸಿ ಮತ್ತು ಚಾರು ಇಬ್ಬರು ಕೂಡ ಸ್ವಲ್ಪ ಧೈರ್ಯ ತಗೋತಾರೆ. ಆದರೆ ಹೊರಗಡೆಯಿಂದ ರೌಡಿಗಳು
ಬಾಗಿಲನ್ನ ಹೊಡಿತಾನೆ ಇರ್ತಾರೆ. ಇನ್ನೊಂದು ಕಡೆ ರಾಮಾಚಾರಿಗೆ ಕಣ್ಣು ಪಾಪ ಬಿಡೋಕ್ಕಾಗ್ತಿರಲಿಲ್ಲ, ಕಣ್ಣೊಳಗೆ ನಾವು ಹೊರಟೋಗುತ್ತೆ. ಫೋನ್ ಬರೀ ಸ್ವಿಚ್ ಆಫ್ ಆಗಿದೆಯಲ್ಲಪ್ಪ, ಏನಾಗಿದೆಯೋ ಏನೋ, ಬಾಯಲ್ಲಿ ತಗೋ, ಬೇಗ ಮುಖ ತೊಳ್ಕೊ ಹೋಗೋಣ ಅಂತ ಅಂತಿರ್ತಾರೆ. ಹೇ ಹೋಗ್ರೋ, ಮೇಲಿಂದ ಒಬ್ಬ ಹೋಗಿ ಒಳಗಡೆಯಿಂದ ಇಳಿಯೋಗೋ, ಬಾಗಿಲು ತೆಗೀರಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಒಬ್ಬರು ಎಣ್ಣೆ, ಒನಕೆ, ಖಾರಪುಡಿ ಎಲ್ಲನೂ ಕೂಡ 3 ಜನ ತಗೊಂಡು ನಿಂತಿರ್ತಾರೆ. ಆ ಒನಕೆ ಒಬ್ಬವನೇ ಬಂದಂತಹ ಕಳ್ಳರನ್ನ ಸದೆ ಬಡಿದು ನಮ್ಮ ದೇಶಕ್ಕೆ ಹೋರಾಟ ಮಾಡಿದ ಅಂಥದ್ರಲ್ಲಿ ಇವರೆಲ್ಲ ಯಾವ ಲೆಕ್ಕ ಅಂತ ಹೇಳ್ಬಿಟ್ಟು ಚಾರು, ಖಾರಪುಡಿ, ಹಾಗೆ ಝಾನ್ಸಿ, ಒನಕೆ, ಎಣ್ಣೆ, ಮುರಾರಿ 3 ಜನ ಇಟ್ಕೊಂಡು ನಿಂತಿರ್ತಾರೆ. ಆದರೂ ಇನ್ನೊಂದು ಕಡೆ ಜಾನಕಿ ಅವ್ರಿಗೆ ಮನಸ್ಸಲ್ಲಿ ಯಾಕೋ ತುಂಬ ಆತಂಕ ಆಗ್ತಿದೆ ಅಂತ ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಕೇಳ್ತಿರ್ತಾನೆ ರಾಮಾಚಾರಿ, ಯಾವಾಗ ಹೆರಿಗೆ ಆಗ್ಬೋದು, ಆದರೆ ಇವತ್ತೇ ಆಗ್ಬೋದಪ್ಪ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಚಾರುಗೆ ಪಾಪ ಹೆರಿಗೆ ನೋವು ಕಾಣಿಸ್ಕೊಳ್ಳುತ್ತೆ. ತೆಗಿಬಿಡ ಬಾಕ್ಲ. ಅವ್ರು ಯಾಕೋ ಚಾರುಗೆ ಹೆರಿಗೆ ನೋವು ಕಾಣಿಸ್ಕೊತು ಅನಿಸುತ್ತೆ, ಹೊಟ್ಟೆ ನೋವು ಕಾಣಿಸ್ಕೊತು, ತೆಗಿಬಿಡ ಅಂತ ಹೇಳ್ತಾರೆ. ಝಾನ್ಸಿ, ಆಗ್ತಿಲ್ಲ ಝಾನ್ಸಿ, ನನಗೆ ತುಂಬ ಹೊಟ್ಟೆ ನೋವ್ತಿದೆ ಝಾನ್ಸಿ, ಆಗ್ತಿಲ್ಲ, ನನ್ನ ಮಗುನ ಉಳಿಸ್ಕೊಡು ಝಾನ್ಸಿ ಅಂತ ಹೇಳ್ತಿರ್ತಾರೆ. ಏನು ಮಾಡೋದು ಇವಾಗ, ಇಂಥ ಪರಿಸ್ಥಿತಿಲಿ ನಾವು ಅವ್ರ ಜೊತೆ ಹೋರಾಡೋಕ್ಕೆ ಆಗಲ್ಲ ಅಂತ ಒಂದು ಕಡೆ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಜಾನಕಿ, ಏನು ಹೆದರ್ಕೋಬೇಡಪ್ಪ, ಒಳ್ಳೆ ಸರಾಗವಾಗಿ ಹೆರಿಗೆ ಆದರೆ ಸಾಕು, ಬಾ ಹೋಗೋಣ ಮನೆಗೆ, ಏನು ಮಾಡ್ತಿದ್ರೋ ಏನೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಪಾಪ ಇನ್ನೊಂದು ಕಡೆ ಚಾರುಗೆ ತುಂಬಾ ಹೆರಿಗೆ ನೋವು ಸ್ಟಾರ್ಟ್ ಆಗಿರುತ್ತೆ. ತಡ್ಕೊಳಕ್ಕಾಗ್ತಿರಲಿಲ್ಲ. ಝಾನ್ಸಿ, ನನಗೆ ಆಗ್ತಿಲ್ಲ ಝಾನ್ಸಿ, ಅಯ್ಯೋ ಈ ಟೈಮಲ್ಲಿ ಬೇರೆ ಯಾರೂ ಇಲ್ವಲ್ಲಪ್ಪ ಮನೇಲಿ, ಏನು ಮಾಡೋದು ಝಾನ್ಸಿ, ಆ ಕಡೆ ಹಿಂದೆ ಬಾಗಿಲಿಂದ ಹೋಗು, ಅಲ್ಲಿಂದ ಹೋದರೆ ಸ್ವಲ್ಪ ದೂರ ಮೇನ್ ರೋಡ್ ಸಿಗುತ್ತೆ, ಅಲ್ಲಿಂದ ವೆಹಿಕಲ್ಸ್ ಯಾವ್ದಾದ್ರು ಸಿಗುತ್ತೆ, ನೀನು ಇಲ್ಲಿಂದ ಹೋಗು, ನಾನು ಇಲ್ಲಿ ಇದ್ದು ಅವ್ರನ್ನ ನೋಡ್ಕೋತೀನಿ, ನೀನು ಹೋಗು, ಅದಕ್ಕೆ ನಾನು ಕರ್ಕೊಂಡು ಹೋಗು ಝಾನ್ಸಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಮುರಾರಿ, ಝಾನ್ಸಿ ಮತ್ತು ಚಾರು ಇಬ್ಬರೂ ಕೂಡ ಹಿಂದೆ ಬಾಗಿಲಿಂದ ಕಳಿಸ್ತಾರೆ. ಹೋಗು ಝಾನ್ಸಿ, ನಾನು ಏನಾರ ಮಾಡ್ತೀನಿ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಮುರಾರಿ ತಂದಿದ್ದಂತಹ ಎಣ್ಣೆ ಎಲ್ಲನೂ ಸುರಿತಾನೆ. ಒಬ್ಬ ಆಲ್ರೆಡಿ ಮೇಲೆ ಹೋಗಿರ್ತಾನಲ್ಲ, ಅವನು ಮೇಲೆ ಹತ್ಬೇಕಾರೆ ನೋಡ್ತಾನೆ, ಹೇ ನಿಂತ್ಕೊಳ್ಳಿ ಅಂತ ಕೂಗ್ತಿರ್ತಾನೆ. ಆದರೂ ಕೂಡ ಅವನು ಇಲ್ಲಲ್ಲ, ಎಣ್ಣೆ ಬಾಗಿಲು ತೆಗ್ದೇ ಬಿಡ್ತಾನೆ. ಒಂದಿಬ್ಬರು ಜಾರ್ ಬಿದ್ದ ತಕ್ಷಣ ಅವ್ರ ಮೇಲೆಲ್ಲ ಖಾರಪುಡಿನ ಸುರಿತಾನೆ. ಆಗ ನವದೀಪ್ ನೋಡ್ತಾನೆ, ಹೇ ವೆಯ್ಟ್, ಇವರು ಪ್ಲ್ಯಾನ್ ಮಾಡಿದ್ದಾರೆ, ಎಣ್ಣೆ ಎಲ್ಲ ಸವರಿದ್ದಾರೆ, ಖಾರಪುಡಿ ಎಲ್ಲ ಹಾಕ್ತಿದ್ದಾರೆ, ಮಣ್ಣು ತಗೊಬಂದ್ರು, ಬೇಗ ತಗೊಬನ್ನಿ ಮಣ್ಣ, ಇವರು ನಮಗೆ ಉಲ್ಟಾ ಹೊಡಿತಾ ಇದ್ದಾರೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಝಾನ್ಸಿ ಮತ್ತು ಚಾರು ಇಬ್ಬರು ಕೂಡ ಅವನಿಗೆ ಹೊಟ್ಟೆ ನೋವು ತಡೆಯೋಕ್ಕಾಗದಲ್ಲೇ ನೋಡ್ಕೊಂಡು ಹಾಗೆ ಮುಂದೆ ಹೋಗ್ತಿರ್ತಾರೆ. ಆಗ ನವದೀಪ್ ಕಡೆಯವರು ಮಣ್ಣೆಲ್ಲ ತಂದು ಸುರಿದು ಹಾಕಿ ಆಮೇಲೆ ಒಳಗಡೆ ಬರ್ತಾರೆ. ಮುರಾರಿಗೆ, ಎಲ್ಲೋ ನೀನು ಇಂಥ ಕೆಲಸ ಮಾಡ್ತಿದ್ಯಾ ಅಂತ ಹೇಳಿಬಿಟ್ಟು ಮುರಾರಿಗೆ ಚೆನ್ನಾಗಿ ಗೂಸ ಹೊಡಿತಿರ್ತಾರೆ. ಮನೆಯೆಲ್ಲ ಹುಡುಕ್ರೋ, ಒಬ್ಬೊಬ್ರು ಬಿಡಬೇಡಿ, ಯಾವುದೇ ಕಾರಣಕ್ಕೂ ಇವತ್ತು ನಮ್ಮ ಕೈಯಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿರ್ತಾರೆ. ಆಗ ವಿವೇಕ್ ಬಂದು, ಡ್ಯಾಡ್, ಅವರು ಮನೆಯಿಂದ ತಪ್ಪಿಸ್ಕೊಂಡಿದ್ದಾರೆ, ಮನೆ ಡೋರಿಂದ ಅಂತ ಹೇಳ್ತಾರೆ. ಹೌದು. ಆಗ ಮೇಲೆ ಹೋಗಿದ್ದಾನೆ ಒಬ್ಬ ಬರ್ತಾನೆ. ಹೌದು ಸಾಬ್, ಅವರು ಇಂಡಿ ಡೋರಿಂದ ಅಲ್ಲಿ ಹೋಗ್ತಿದ್ರು ನೋಡಿದೆ ಅಂತ ಹೇಳ್ತಾನೆ. ಆಗ ಮುರಾರಿಗೆ ಚೆನ್ನಾಗಿ ಗೂಸ ಹೊಡಿತಾನೆ. ಆಗ ನವದೀಪ್ ವಿವೇಕ್ ಕೇಳ್ತಾನೆ, ನೀನು ಹೋಗು ಗಾಡಿ ತೊಗೊಂಬರೋಗು, ಅವ್ರು ಅಕಸ್ಮಾತ್ ಯಾವ್ದಾರು ಗಾಡಿ ಹತ್ತಿದ್ರೆ ಅವ್ರನ್ನ ಹುಡ್ಕೋಕೆ ನಮಗೆ ಈಸಿ ಆಗುತ್ತೆ, ನೀವಿಬ್ಬರು ಬನ್ನಿ ನನ್ನ ಜೊತೆ ಹುಡ್ಕೋಣ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಪಾಪ ಝಾನ್ಸಿ ಮತ್ತು ಚಾರು ಇಬ್ಬರು ಕೂಡ ಚಾರುಗೆ ತುಂಬಾ ಹೆರಿಗೆ ನೋವು ಸ್ಟಾರ್ಟ್ ಆಗಿರುತ್ತೆ. ಆ ನೋವಲ್ಲೇ ನಡ್ಕೊಂಡು ಹೋಗ್ತಿರ್ತಾರೆ. ಚಾರು, ಬನ್ನಿ ಚಾರು, ಹಿಂದ್ಗಡೆಯಿಂದ ಫಾಲೋ ಮಾಡ್ತಿದ್ದಾರೆ, ಅವ್ರ ಕೈಗೆ ನಾವು ಸಿಕ್ಕಿದ್ರೆ ಸುಮ್ಮನೆ ಅಂತೂ ಬಿಡೋಲ್ಲ, ಈ ಸ್ಥಿತಿಯಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ತಡ್ಕೊಳ್ಳಿ, ನೋವನ್ನ ತಡ್ಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲ, ನನ್ನ ಮಗುನ ಉಳಿಸ್ಕೊಡು ಝಾನ್ಸಿ, ಪ್ಲೀಸ್ ಝಾನ್ಸಿ, ನನ್ನ ಮಗುನ ಉಳಿಸ್ಕೊಡು, ನಂಗೆ ರಾಮಾಚಾರಿ ಬೇಕು ಅಂತ ಹೇಳ್ತಾರೆ. ಯಾವುದೋ ಬೈಕ್ ಹೋಗ್ತಿದೆ, ಬೇಡ ಈ ಟೈಮಲ್ಲಿ ಅಂತ ಹೇಳ್ತಾರೆ. ನೋಡಿದರೆ ಅಲ್ಲಿ ರಾಘು ಮತ್ತು ತರುಣ್ ಇಬ್ಬರು ಹೋಗ್ತಿರ್ತಾರೆ. ಜಾಗ ಕೂಗ್ತಾಳೆ, ಆದ್ರೂ ಕೂಡ ಝಾನ್ಸಿ ರಾಘು ಅಂತ. ಆದರೆ ಅಯ್ಯೋ ನಿಲ್ಸೋ ಝಾನ್ಸಿ ಮೇಡಮ್ ಕೂಗ್ತಿದ್ದಾರೆ ಅಂತ ಹೇಳ್ತಾರೆ. ಹೇ ನಿಮ್ಮ ಭ್ರಮೆ ಕಣೋ ಅದೆಲ್ಲ, ಬಾರೋ ಯಾರೂ ಇಲ್ಲ ಅಂತ ಹೇಳ್ತಾರೆ. ಬಟ್ ಅವರು ಈ ಕತ್ಲೆ ಟೈಮಲ್ಲಿ ಏನು ನೋಡೋದು ಅಂತ ಹೊರಟೋಗ್ತಾರೆ. ಆದರೂ ಕೂಗ್ತಾಳೆ, ಅವರು ನೋಡಲ್ಲ. ಪಾಪ ಚಾರುಗೆ ತುಂಬಾ ನೋವು ಜಾಸ್ತಿ ಆಗಿರುತ್ತೆ, ಏನು ಮಾಡೋದು ಅಂತ ಗೊತ್ತಾಗ್ತಿರಲ್ಲ. ಇನ್ನೊಂದು 5 ನಿಮಿಷ ಬಂದುಬಿಡ್ತಾರೆ, ಬಾ ಆ ಕಡೆ ಉಸ್ಕೊಳ್ಳೋಣ ಅಂತಿರ್ತಾರೆ. ಇದಿಷ್ಟು ಇವತ್ತಿನ ಸ್ಟೋರಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್